ಶುಭೋದಯ ಎಲ್ಲರಿಗೂ. ಇವತ್ತು ಒಂದು ಮೋಟಿವೇಶನ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೀವನದಲ್ಲಿ ಕೆಲವೊಮ್ಮೆ ವರ್ಷಗಳ ಅನುಭವ ಕಲಿಸಲಾಗದ ಪಾಠನ ಒಂದು ನಿಮಿಷದಲ್ಲಿ ಕೇಳಿದ ಒಂದು ಮಾತು ಕಲಿಸ್ಬಿಡುತ್ತೆ. ಒಂದು ಸಣ್ಣ ವಾಕ್ಯ, ಒಂದು ಸರಳ ಸಲಹೆ, ಒಂದು ಪ್ರೇರಣಾದಾಯಕ ಚಿಂತನೆ ನಮ್ಮ ಯೋಚನೆಯನ್ನು, ನಮ್ಮ ನಿರ್ಧಾರವನ್ನು, ಕೆಲವೊಮ್ಮೆ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಈ ಕ್ಷಣದಲ್ಲಿ ನಿಮಗೆ ಎಲ್ಲವೂ ವಿರುದ್ಧವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಿದೆಯಾ? ಎಷ್ಟು ಪ್ರಯತ್ನ ಮಾಡಿದ್ರೂ ಸಕ್ಸಸ್ ಸಿಗ್ತಿಲ್ವಾ? ನಂಬಿದವರೆಲ್ಲ ನಿಮ್ಮಿಂದ ದೂರ ಆದ್ರ? ಹಣದ ಸಮಸ್ಯೆ, ಕೆಲಸದ ಒತ್ತಡ, ಕುಟುಂಬದ ಚಿಂತೆ ಎಲ್ಲವೂ ಒಂದೇ ಟೈಮಲ್ಲಿ ಬಂದಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ಕೆಲವು ಮಾತುಗಳು ಕೇವಲ ಕೋಟ್ಸ್ ಅಲ್ಲ, ಇವು ಜೀವನದ ಸತ್ಯಗಳು. ನೀವು ಈ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಿಮ್ಮ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡೋದಕ್ಕೆ ಪ್ರಾರಂಭ ಮಾಡ್ತೀರಾ. ಆದ್ದರಿಂದ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ, ಕೆಟ್ಟ ಸಮಯ ಎಲ್ಲರ ಲೈಫಲ್ಲೂ ಬರುತ್ತೆ. ಹೌದು ಫ್ರೆಂಡ್ಸ್, ಇವತ್ತು ಯಶಸ್ವಿಯಾಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಲೈಫನ್ನು ನೋಡಿದ್ರೆ ಅವರ ಹಿಂದೆ ಒಂದು ದೊಡ್ಡ ಸ್ಟ್ರಗಲ್ ಸ್ಟೋರಿ ಇದ್ದೇ ಇರುತ್ತೆ. ಯಾರಿಗೂ ಸಕ್ಸಸ್ ಅನ್ನೋದು ಓವರ್ ನೈಟ್ ಬಂದಿರೋದಿಲ್ಲ. ಒಂದು ಬೀಜ ಮರ ಆಗಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ಹಾಗೆ ಒಂದು ಮಗು ನಡೆಯೋದನ್ನು ಕಲಿಬೇಕು ಅಂದರೆ ಎಷ್ಟೋ ಬಾರಿ ಬೀಳಬೇಕಾಗತ್ತೆ. ಅದೇ ರೀತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಪಡಿಬೇಕು ಅಂದರೆ ಕೆಲವು ಕಷ್ಟಗಳನ್ನು ಎದುರಿಸಲೇಬೇಕು. ನೀವು ಈಗ ಎದುರಿಸ್ತಾ ಇರುವಂಥ ಸಮಸ್ಯೆ ನಿಮ್ಮ ಜೀವನದ ಅಂತ್ಯ ಅಲ್ಲ, ಅದು ನಿಮ್ಮ ಬೆಳವಣಿಗೆಯ ಆರಂಭನೂ ಕೂಡ ಆಗಿರಬಹುದು. ನಿಮ್ಮ ಭವಿಷ್ಯವನ್ನು ಬದಲಾಯಿಸಬೇಕಾದ್ರೆ ಮೊದಲು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸ್ಕೋಬೇಕು. ಹೌದು ಫ್ರೆಂಡ್ಸ್, ದಿನನಿತ್ಯ ನಮ್ಮ ಜೀವನದಲ್ಲಿ ಸಣ್ಣ ಅಭ್ಯಾಸಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಪ್ರತಿದಿನ 10 ನಿಮಿಷ ಓದೋದು, ಪ್ರತಿದಿನ ಹೊಸದನ್ನೇನಾದರೂ ಕಲಿಯೋದು, ನಮ್ಮ ಆರೋಗ್ಯದ ಕಡೆ ನಾವು ಗಮನ ಹರಿಸೋದು, ಇವೆಲ್ಲ ಸಣ್ಣ ಕೆಲಸಗಳಂತೆ ಕಾಣಿಸುತ್ತೆ. ಆದರೆ ಸ್ಮಾಲ್ ಹ್ಯಾಬಿಟ್ಸ್ ಕ್ರಿಯೇಟ್ ಬಿಗ್ ರಿಸಲ್ಟ್ಸ್ ಏನಂತೀರ? ಎರಡನೇದಾಗಿ, ಕಷ್ಟಗಳು ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತೆ. ಹೌದು, ಒಂದು ಕತ್ತಿಯನ್ನು ತಯಾರಿಸುವಾಗ ಅದನ್ನು ಬೆಂಕಿಯಲ್ಲಿ ಸುಡ್ತಾರೆ, ಅದನ್ನು ಮತ್ತೆ ಮತ್ತೆ ಹೊಡಿತಾರೆ, ಆದರೆ ಕೊನೆಯಲ್ಲಿ ಅದು ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ. ಅದೇ ರೀತಿ ಜೀವನ ನಿಮ್ಮನ್ನು ಪರೀಕ್ಷಿಸ್ತಾ ಇದ್ದರೆ ಅದು ನಿಮ್ಮನ್ನು ಮರೆಯೋದಕ್ಕೆ ಅಲ್ಲ, ಅದರ ಬದಲಾಗಿ ಇಟ್ ಈಸ್ ಪ್ರಿಪೇರಿಂಗ್ ಯು ಫಾರ್ ಸಮಥಿಂಗ್ ಬಿಗ್ಗರ್. ಇವತ್ತು ನೀವು ಅಳ್ತಾ ಇರುವ ಕಾರಣ ನಾಳೆ ನಿಮ್ಮ ಶಕ್ತಿ ಆಗಬಹುದು. ಇವತ್ತು ನೀವು ಅನುಭವಿಸ್ತಾ ಇರುವಂಥ ನೋವೇ ನಾಳೆ ನಿಮಗೆ ದೊಡ್ಡ ಪಾಠ ಆಗಬಹುದು. ಅರ್ಥ ಆಯ್ತಾ? ಮೂರನೇದು, ನಿಮ್ಮನ್ನು ನೀವು ನಂಬಿ. ಕೆಟ್ಟ ಸಮಯ ಬಂದಾಗ ಜನರು ಮೊದಲು ಕಳೆದುಕೊಳ್ಳೋದೇ ಆತ್ಮವಿಶ್ವಾಸ. ನಾನು ಏನೂ ಮಾಡೋಕ್ಕಾಗಲ್ಲ, ನನ್ನಿಂದ ಏನೂ ಆಗಲ್ಲ, ನನ್ನ ಜೀವನನೇ ಮುಗಿದೋಯ್ತು, ಇಂಥ ಮಾತುಗಳನ್ನು ತಮ್ಮೊಳಗೆ ತಾವೇ ಹೇಳ್ಕೊಳ್ತಿರ್ತಾರೆ. ಆದರೆ ಫ್ರೆಂಡ್ಸ್, ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳೋ ಮಾತುಗಳೇ ನಿಮ್ಮ ಭವಿಷ್ಯನ ನಿರ್ಧರಿಸುತ್ತೆ. ಬಹಳ ಜನರಿಗೆ ಸಾಮರ್ಥ್ಯ ಇರುತ್ತೆ, ಆದರೆ ಆತ್ಮವಿಶ್ವಾಸ ಇರೋದಿಲ್ಲ. ಅವರು ತಮ್ಮ ಕನಸುಗಳನ್ನು ತಾವೇ ಕೊಂದುಬಿಟ್ಟಿರ್ತಾರೆ. ನಿಮ್ಮ ಮೇಲೆ ಮೊದಲು ನಂಬಿಕೆ ಇಡಿ. ನೀವು ಮಾಡಬಹುದು ಅನ್ನೋದನ್ನು ಮೊದಲು ನೀವು ನಂಬಿ. ಯಾಕಂದರೆ ಕಾನ್ಫಿಡೆನ್ಸ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್. ನಿಮ್ಮನ್ನು ನೀವು ನಂಬಲಿಲ್ಲ ಅಂದರೆ ಜಗತ್ತು ನಿಮ್ಮನ್ನು ಯಾಕೆ ನಂಬಬೇಕು? ಹೌದಲ್ವಾ? ಇನ್ನು ನಾಲ್ಕನೇದಾಗಿ, ಹೋಲಿಕೆ ಮಾಡ್ಕೋಬೇಡಿ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಅಂತಲೇ ಕಾಣಿಸುತ್ತೆ, ಆದರೆ ಸತ್ಯ ಬೇರೆಯೇ. ಪ್ರತಿಯೊಬ್ಬರು ತಮ್ಮದೇ ಆದ ಹೋರಾಟನ ನಡೆಸ್ತಾನೆ ಇರ್ತಾರೆ. ನೀವು ನಿಮ್ಮ ಚಾಪ್ಟರ್ 1 ಇನ್ಯಾರ್ದೋ ಚಾಪ್ಟರ್ 20 ಜೊತೆ ಕಂಪೇರ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ನಿಮ್ಮ ಪ್ರಯಾಣ ನಿಮ್ಮದು, ನಿಮ್ಮ ಸಮಯ ನಿಮ್ಮದು, ನಿಮ್ಮ ಗೆಲುವು ಕೂಡ ನಿಮ್ಮದೇ ಆಗಿರುತ್ತೆ. ಟ್ರಸ್ಟ್ ಯುವರ್ ಜರ್ನಿ. ನಿಮ್ಮ ಪ್ರಯಾಣನ ಯಾರೊಂದಿಗೂ ಹೋಲಿಸ್ಕೊಂಡು ನೋಡಬೇಡಿ. ಯುವರ್ ಜರ್ನಿ ಈಸ್ ಯುನಿಕ್. ನಿಮ್ಮ ಸಮಯ ಬಂದಾಗ ನಿಮ್ಮ ಯಶಸ್ಸು ಕೂಡ ನಿಮ್ಮ ಹಿಂದೆ ಬಂದೇ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ, ಸೋಲು ಅಂತ್ಯ ಅಲ್ಲ, ಅದೊಂದು ಪಾಠ. ಒಮ್ಮೆ ಸೋತ್ರೆ ಎಲ್ಲವೂ ಮುಗ್ದೇ ಹೋಯಿತು ಅಂತ ಕೆಲವರು ಭಾವಿಸ್ತಾರೆ. ಆದರೆ ಯಶಸ್ಸು ಪಡೆದಂಥ ಪ್ರತಿಯೊಬ್ಬ ವ್ಯಕ್ತಿ ಹಿಂದೆ ನೂರಾರು ಸೋಲು ಇದ್ದೇ ಇರುತ್ತೆ. ಸೋಲು ಅಂದರೆ ನೀವು ಫೇಲ್ ಅಂತ ಅರ್ಥ ಅಲ್ಲ, ಅದು ಇನ್ನೂ ಉತ್ತಮವಾಗಿ ಪ್ರಯತ್ನಿಸಬೇಕು ಅನ್ನೋ ಸಂದೇಶ. ಫೇಲಿಯರ್ ಈಸ್ ನಾಟ್ ದ ಆಪೋಸಿಟ್ ಆಫ್ ಸಕ್ಸಸ್, ಇಟ್ ಈಸ್ ಪಾರ್ಟ್ ಆಫ್ ಸಕ್ಸಸ್. ಕೆಲವೊಂದು ಸಾರಿ ನಾವು ಬೇಡೋದು ತಕ್ಷಣ ಸಿಗೋದಿಲ್ಲ, ಆಗ ದೇವರು ನಮ್ಮನ್ನು ಮರ್ತಿದ್ದಾನೆ ಅಂತ ಅನಿಸುತ್ತೆ.
ಆದರೆ ನೆನ್ಪಿಟ್ಕೊಳ್ಳಿ, ಒಂದು ಬಾಗಿಲು ಮುಚ್ಚಿದ್ರೆ ಮತ್ತೊಂದು ಉತ್ತಮವಾಗಿರುವಂಥ ಬಾಗಿಲು ತೆರೆಯೋದಕ್ಕೆ ದೇವರು ಸಿದ್ಧ ಮಾಡ್ತಿದ್ದಾನೆ ಅಂತ ಅರ್ಥ. ನಮಗೆ ತಡವಾಗಿ ಕಾಣುವಂಥ ಕೆಲವೊಂದು ಘಟನೆಗಳು ದೇವರ ಯೋಜನೆಯಲ್ಲಿ ಸರಿಯಾದ ಸಮಯ ಆಗಿರಬಹುದು. ಗಾಡ್ಸ್ ಟೈಮಿಂಗ್ ಈಸ್ ಆಲ್ವೇಸ್ ಪರ್ಫೆಕ್ಟ್. ಆದ್ದರಿಂದ ಭರವಸೆ ಅನ್ನೋದನ್ನು ಯಾವತ್ತೂ ಕಳ್ಕೋಬೇಡಿ. ಮುಂದೆ ನೋಡೋದಾದರೆ, ನಿಮ್ಮ ಸಮಯವನ್ನು ಗೌರವಿಸಿ. ಕಳೆದು ಹೋದ ಹಣ ಮತ್ತೆ ಸಂಪಾದನೆ ಮಾಡಬಹುದು, ಕಳೆದು ಹೋದ ಅವಕಾಶನ ಮತ್ತೆ ಪಡ್ಕೋಬಹುದು. ಆದರೆ ಕಳೆದು ಹೋದ ಸಮಯನ ಮತ್ತೆ ಮರಳಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರತಿ ದಿನವನ್ನು ಅರ್ಥಪೂರ್ಣವಾಗಿ ಕಳೀರಿ. ಟೈಮ್ ಈಸ್ ಯುವರ್ ಮೋಸ್ಟ್ ವ್ಯಾಲ್ಯೂಬಲ್ ಅಸೆಟ್. ಮುಂದೆ ಹೇಳೋದಾದರೆ, ಇತರರನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಬೇಡಿ, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ನಾವು ಕೆಲವೊಮ್ಮೆ ಜನರು ಬದಲಾಗಬೇಕು ಅಂತ ನಿರೀಕ್ಷೆ ಮಾಡ್ತೀವಿ, ಆದರೆ ನಿಜವಾದ ಬದಲಾವಣೆ ನಮ್ಮೊಳಗಿಂದನೇ ಆರಂಭ ಆಗಬೇಕು. ನಮ್ಮ ಯೋಚನೆ ಬದಲಾದರೆ ನಮ್ಮ ಜೀವನವೂ ಬದಲಾಗುತ್ತೆ. ಚೇಂಜ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ವರ್ಲ್ಡ್ ವಿಲ್ ಬಿ ಚೇಂಜ್. ಮುಂದೆ ಹೇಳೋದಾದರೆ, ಭಯವನ್ನು ಎದುರಿಸೋದು. ಅಂದರೆ ನಮ್ಮಲ್ಲಿರೋ ಕನಸುಗಳು ಸಾಯೋದಕ್ಕೆ ಕಾರಣ ಪ್ರತಿಭೆಯ ಕೊರತೆ ಅಲ್ಲ, ಬದಲಾಗಿ ನಮ್ಮಲ್ಲಿರೋ ಭಯ. ಅಂದರೆ ನನ್ನಿಂದ ಆಗದಿದ್ದರೆ ಜನರು ಏನು ಹೇಳ್ತಾರೆ, ನಾನು ಸೋತೋದ್ರೆ, ಈ ಎಲ್ಲ ಪ್ರಶ್ನೆಗಳೇ ನಮ್ಮನ್ನು ತಡೆಯೋದು. ಅದಕ್ಕೋಸ್ಕರ ನಾವು ಸಕ್ಸಸ್ ಆಗಬೇಕು ಅಂದರೆ ನಮ್ಮಲ್ಲಿರೋ ಭಯನ ಮೊದಲು ಹೋಗಿಸ್ಕೋಬೇಕು. ಕೊನೆಯದಾಗಿ ಹೇಳಬೇಕು ಅಂದರೆ, ಕೃತಜ್ಞತೆ ಸಂತೋಷದ ಕೀಲಿ ಅಂದರೆ ತಪ್ಪಾಗೋದಿಲ್ಲ. ನಮ್ಮ ಬಳಿ ಏನಿರಲ್ವೋ ಅದ್ರ ಬಗ್ಗೆನೇ ಯೋಚಿಸ್ತಾ ಇರೋದನ್ನು ಮರ್ತು ಬಿಡ್ತೀವಿ. ಒಮ್ಮೆ ನಿಮ್ಮ ಲೈಫನ್ನು ಹಿಂದೆ ತಿರುಗಿ ನೋಡಿ. ನಿಮಗೋಸ್ಕರ ಕಾಯ್ತಾ ಇರುವಂಥ ಕುಟುಂಬ ಇದೆ, ಒಳ್ಳೆ ಆರೋಗ್ಯ ಇದೆ, ಕಲಿಯುವಂಥ ಅವಕಾಶವೂ ಇದೆ. ಇವೆಲ್ಲವೂ ನಿಮಗೆ ದೇವರು ಕೊಟ್ಟಿರುವಂಥ, ಹಾಗೆ ನಿಮ್ಮ ಹಿರಿಯರು ಕೊಟ್ಟಿರುವಂಥ ಆಶೀರ್ವಾದ. ಇದ್ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಡಿಯರ್ ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮೆಸೇಜ್. ಈ ವಿಡಿಯೋ ನೋಡ್ತಿರುವ ನೀವು ಈಗ ಕಷ್ಟದಲ್ಲಿರಬಹುದು, ಆದರೆ ನೆನ್ಪಿಟ್ಕೊಳ್ಳಿ, ಈ ಸಮಯವೂ ಕಳೆಯುತ್ತೆ. ಇಂದು ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇರಬಹುದು, ಆದರೆ ನಾಳೆ ಅದೇ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಇರಬಹುದು. ಜೀವನವನ್ನು ಬದಲಾಯಿಸಲು ಕೆಲವೊಮ್ಮೆ ವರ್ಷಗಳು ಬೇಕಾಗೋದಿಲ್ಲ. ಒಂದು ಸರಿಯಾದ ಯೋಚನೆ ಸಾಕು, ಒಂದು ಸರಿಯಾದ ನಿರ್ಧಾರ ಸಾಕು, ಒಂದು ಪ್ರೇರಣಾದಾಯಕ ಮಾತು ಸಾಕು. ಹಾಗಾಗಿ ಸೋಲಬೇಡಿ, ನಿಲ್ಲಬೇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ದೇವರ ಮೇಲೆ ವಿಶ್ವಾಸ ಇಡಿ, ಮತ್ತೆ ಮುಂದಕ್ಕೆ ಸಾಕ್ತಾನೆ ಇರಿ. ಯುವರ್ ಕರೆಂಟ್ ಸಿಚುವೇಶನ್ ಈಸ್ ನಾಟ್ ಯುವರ್ ಫೈನಲ್ ಡೆಸ್ಟಿನೇಷನ್. ದ ಬೆಸ್ಟ್ ಚಾಪ್ಟರ್ ಆಫ್ ಯುವರ್ ಲೈಫ್ ಈಸ್ ಸ್ಟಿಲ್ ವೇಟಿಂಗ್ ಫಾರ್ ಯು. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗಡೆನೇ ಇದೆ. ಬಿಲೀವ್ ಇನ್ ಯುವರ್ ಸೆಲ್ಫ್, ಸ್ಟೇ ಪಾಸಿಟಿವ್, ಕೀಪ್ ಮೂವಿಂಗ್ ಫಾರ್ವರ್ಡ್. ಈ ವಿಡಿಯೋಯಿಂದ ನಿಮಗೆ ಮೋಟಿವೇಶನ್ ಸಿಕ್ಕಿದರೆ ಅಥವಾ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದಂಥ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.